ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಮನೆ ಹತ್ರ ಎಷ್ಟೊಂದು ಕೋಳಿ ಮರಿಗಳು ಬಂದಿದೆ ಅಂತ. ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ ಅಲ್ವಾ. ಇದು ಹಾಕಿ ಇನ್ನೂ ಒಂದು ವಾರನೂ ಸಹ ಆಗಿಲ್ಲ ಈ ಕೋಳಿ ಮರಿಗಳು ಆಚೆ ಬಂದು. ಈಗಷ್ಟೇ ಬಿಟ್ಟಿದ್ದಾರೆ ಆಚೆ. ಇದು ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ ಫ್ರೆಂಡ್ಸ್, ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದನ್ನು ನೋಡೋದಕ್ಕೆ ಅಂತೂ. ನಾನು ಈ ಕಡೆ ಆ ಕಡೆ ಅದು ವಿಡಿಯೋ ಮಾಡೋದಕ್ಕೆ ಅಂತ ಓಡಾಡ್ತಾ ಇದ್ರೆ ಅದು ಅವರಮ್ಮ ನಾನು ಎಲ್ಲಿ ಎತ್ಕೊಂಡ್ಬಿಡ್ತೀನೋ ಅಂತ ಅಂದ್ಬಿಟ್ಟು ಅದು ಈ ಅವರೆ ಗಿಡದ ಕೆಳಗಡೆ ಆ ಗುಬ್ರಲ್ಲಿ ಹೋಗಿ ಸೇರ್ಕೊತಾ ಇದೆ ನೋಡಿ. ಅದನ್ನೆಲ್ಲ ಕರ್ಕೊಂಡು ನನಗೆ ಅದನ್ನ ಒಂದು ಸರಿ ಆದರೂ ಎತ್ಕೊಬೇಕು ಅಂತ ಆಸೆ, ಆದರೆ ಸಿಗ್ತಾನೇ ಇಲ್ಲ. ಇನ್ನು ಅದನ್ನ ಮುಟ್ಟೋಕ್ಕೋದ್ರೆ ಕಚ್ಚಿಬಿಡುತ್ತೆ. ಅದು ಕಚ್ಚಿದ್ರೆ ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮುಟ್ತಾನೇ ಇಲ್ಲ ಅದನ್ನು. ಆದರೆ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ, ಇಷ್ಟು ಮುದ್ದಾಗಿದೆ. ಇಲ್ಲಾಂದ್ರೆ ಒಂದು 10 ಇದೆ ಫ್ರೆಂಡ್ಸ್ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂದು ಸರಿಗೆ ಇಲ್ಲಾಂದರೆ ಒಂದು 24 ಆದರೂ ಹಾಕುತ್ತೆ. ಇದು ಇವಾಗ ಅದು 24 ಇಲ್ಲ, ಮೋಸ್ಟ್ಲಿ ಒಂದು 10 ಇರ್ಬೋದು ಅನ್ಕೊತೀನಿ. ನಾನು ಕೌಂಟ್ ಮಾಡಿಲ್ಲ. ಹಾಗೆ ಇದ್ರ ಸುತ್ತ ನೋಡ್ತಾ ಓಡಾಡ್ಕೊಂಡೇ ಇದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ಅದನ್ನ ನೋಡಿ ಮಾತ್ರ. ಇದು ಇಲ್ಲೇ ಮೇಯ್ತಾ ಇತ್ತು ಕೋಳಿಗಳೆಲ್ಲ. ಸರಿ, ನಮ್ಮ ಯಜಮಾನ್ರು ಕಬ್ಬು ಮನೆ ಹತ್ರನೇ ಕಬ್ಬು ಸಿಕ್ಕಿತ್ತು ಫ್ರೆಂಡ್ಸ್. ನಾವೇ ಮನೆ ಹತ್ರ ಹಾಕಿದ್ರಿ. ಒಂದು 2 ಜೋಳೆ ಸಿಕ್ಕಿತ್ತು ಕಬ್ಬು. ಅದರಲ್ಲಿ ಮೊನ್ನೆ ಒಂದು ಕಿತ್ಕೊಂಡು ತಿಂದ್ರಿ ಸಂಕ್ರಾಂತಿ ಹಬ್ಬದ ದಿವಸ. ಮತ್ತು ಇನ್ನೂ ಒಂದು ಕಿತ್ಕೊಂಡು ಅದರಲ್ಲಿ ಅರ್ಧ ಖಾಲಿ ಮಾಡಿದ್ರಿ. ಇನ್ನು ಅರ್ಧ ಇಷ್ಟಿತ್ತು. ನಮ್ಮ ಯಜಮಾನ್ರು ಸರಿ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಬಿಸಿಲು ತುಂಬಾ ಇದೆ ಫ್ರೆಂಡ್ಸ್ ಇತ್ತೀಚೆಗೆ. ಇವಾಗ ಇನ್ನು ಮುಂದೆ ಬಿಸಿಲು ಜಾಸ್ತಿನೇ ಆಗುತ್ತೆ. ನಾನು ಬಟ್ಟೆ ಎಲ್ಲ ಒಗೆಯೋಣ ಅಂತ ತೊಗೊಂಬಂದೆ ಬೇಷನಲ್ಲಿ ಆಚೆ, ಆದರೆ ಒಗ್ದಿಲ್ಲ. ಸರಿ, ನಾನು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸಹ ಬಂದರು ಕೆಲಸದಿಂದ. ಒಗೆಯೋದಕ್ಕಾಗಿಲ್ಲ. ಇನ್ನು ಬೆಳಗ್ಗೆ ನೋಡಿದ್ರೆ ರಂಗೋಲಿ ಈ ಥರ ಹಾಕಿದ್ದೆ, ಸಿಂಪಲಾಗಿ ಹಾಕಿದ್ದೀನಿ ರಂಗೋಲಿ. ಹೂವನೂ ಅಷ್ಟೇ ಫ್ರೆಂಡ್ಸ್, ಬಿಡಿಸ್ಕೊಳೋದಕ್ಕಾಗಿಲ್ಲ. ಹೂವು ಬಿಡಿಸ್ಕೊಬೇಕಾಗಿತ್ತು. ನೋಡೋಣ ಸಂಜೆ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕಬ್ಬು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಅದು ಮೇಲೆ ಇರೋ ಹೊಟ್ಟೆಲ್ಲ ತೆಗಿತಾ ಇದ್ದಾರೆ. ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಿಜವಲ್ಲ ಆ ಕಬ್ಬು ತಿಂತಾ ಇದ್ರೆ ಫ್ರೆಂಡ್ಸ್, ಕಬ್ಬಿನ ಹಾಲು ಕುಡ್ದಷ್ಟೇ ಚೆನ್ನಾಗಿತ್ತು. ಅಷ್ಟೇ ಒಂದು ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ಎಳ್ನೀರು ಕಿತ್ಕೊಳ್ಳು ಅಂತ ಹೇಳಿದ್ದು ನಾನು. ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಕಬ್ಬಿತ್ತಲ್ಲ, ಬೇಡ ಎಳ್ನೀರು, ಕಬ್ಬು ಕ್ಲೀನ್ ಮಾಡ್ಕೊಡ್ತೀನಿ, ಇದನ್ನೇ ತಿನ್ನಿ ಹಬ್ಬ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರೇನು ಮಾಡ್ತಿದ್ದಾರೆ, ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಿದ್ದಾರೆ. ಇಲ್ಲ ಒಳ್ಳೆ ಮಕ್ಳು ಕಟ್ ಮಾಡೋಲ್ವ ಆ ಥರ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಕಟ್ ಮಾಡ್ಕೊಡ್ತೀನಿ ತಿನ್ನು ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ತಿಂತಾಯಿದ್ದೀರಿ. ಆದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈ ಕಬ್ಬು ಮಾತ್ರ. ಒಂದೊಂದು ಕಬ್ಬು ಒಂಥರ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ನಾವು ಮನೆ ಹತ್ರನೇ ಹಾಕಿರೋಂಥ ಕಬ್ಬು ಇದು. ನಮ್ಮ ಯಜಮಾನ್ರಿಗೆ ಅದೇ ಹೇಳ್ತಾ ಇದೆ, ಇದ್ರದ್ದು ಇನ್ನೂ ಒಂದು ಸ್ವಲ್ಪ ಅಂದರೆ ಇದ್ರದ್ದೇ ಇನ್ನೂ ಒಂದು ಕಡೆ ಹಾಕಿದ್ರೆ ಅದು ಬರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಹಾಕು ಅಂತ ಹೇಳ್ತಾ ಇದ್ದೆ. ಹಾಕಿದಾರಂತೆ. ಆದರೆ ಬರೋ ವರ್ಷಕ್ಕೆ ಸಂಕ್ರಾಂತಿ ಹಬ್ಬಕ್ಕೂ ಸಹ ಇದು ಆಗುತ್ತೆ. ಸರಿ, ನಾನು ಕಬ್ಬೆಲ್ಲ ತಿಂದಾದ್ಮೇಲೆ ಮತ್ತೆ ಇಲ್ಲಿ ನೋಡಿ ಕೋಳಿ ಮರಿಗಳು ಇವಾಗ ಫುಲ್ಲು ತೋರಿಸ್ತೀನಿ. ಇದು ಈ ಕಡೆ ಎಲ್ಲ ಮತ್ತೆ ಅದು ಹೋಗೇ ಇರಲಿಲ್ಲ. ಮನೆ ಹತ್ರ ಇಲ್ಲೇ ಇತ್ತು ಫ್ರೆಂಡ್ಸ್. ನೋಡಿ ಇವಾಗ ಫುಲ್ಲು ಬರುತ್ತೆ ಈ ಕಡೆ ಎಲ್ಲ. ಬಿಸಿಲಲ್ವಾ, ಅದಕ್ಕೊಂದು ಸ್ವಲ್ಪ ಬಿಸಿಲು ಬಿದ್ದರೆ ಎಲ್ಲ ಆಚೆ ಬಂದ್ಬಿಡ್ತವೆ. ಮತ್ತು ಈ ಕಡೆ ಹದ್ದಿನ ಕಾಟ ಇದೆ ಫ್ರೆಂಡ್ಸ್. ಹದ್ದುಗಳು, ಕಾಗೆಗಳು ಏನಾದರೂ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಭಯ ಇರುತ್ತೆ. ಪಾಪ ಅದಕ್ಕೂ ಸಹ ಭಯ ಇರುತ್ತೆ ಅಲ್ವಾ. ಹಂಗಾಗಿ ಸ್ವಲ್ಪ ಹುಷಾರಾಗಿ, ನಾವೆಷ್ಟು ಹುಷಾರವಾಗಿ ಜೋಪಾನವಾಗಿ ನಮ್ಮ ಮಕ್ಕಳನ್ನ ನೋಡ್ಕೊತೀರೋ ಅದು ಅಷ್ಟೇ ಹುಷಾರಾಗಿ ಜೋಪಾನವಾಗಿ ನೋಡ್ಕೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನು ಆ ಕಡೆ ಈ ಕಡೆ ಬರೋದ್ರೂ ಅದು ಹೋಗಿ ಒಳಗಡೆನೆ ಸೇರ್ಕೊಳ್ಳುತ್ತೆ. ಇಲ್ಲಿ ನೋಡಿ ಕಬ್ಬು ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ ನಮ್ಮ ಕಬ್ಬಿನ ಗಿಡ. ಇನ್ನು ಒಂದಿದೆ ಫ್ರೆಂಡ್ಸ್,
ಅದು ಇನ್ನೊಂದು ಸರಿ ಯಾವತ್ತಾದರೂ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 3 ಬಿಟ್ಟಿದೆ, ಇನ್ನು ಆ ಕಡೆ ಇರೋದು ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಆಗಬೇಕು. ಹೇ 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 ಮನೆ ಒಳಗಡೆ ಹೋಗ್ತದೆ. ಅಯ್ಯೋ ಕಾಳೆಲ್ಲ ಹೋಯ್ತು. ಹೈ ಇವಾಗ ಮನೆಗೆ ಬಂದು ಏನಾದರೂ ಸ್ವಲ್ಪ ಅಡುಗೆ ಮಾಡೋಣ ಅಂತ ಕೆಂಪಕ್ಕಿನಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ ಬಾತ್ ಮಾಡಿದ್ದೀನಿ. ಇದ್ರ ಫುಲ್ಲು ರೆಸಿಪಿ ಬಂದು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಂದೇ ಇನ್ನೂ ಒಂದು ಚಾನಲ್ ಇದೆ, ಪದ್ಮ ಸಿಂಪಲ್ ಲೈಫು ಅಂತ. ಅದರಲ್ಲಿ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರಾನ ಇಂಟ್ರೆಸ್ಟ್ ಇರೋದು ಅದರಲ್ಲಿ ಸರ್ಚ್ ಮಾಡಿದ್ರೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಪದ್ಮ ಸಿಂಪಲ್ ಲೈಫ್ ಅಂತ ಹಾಕಿದ್ರೆ ಸಾಕು ಬರುತ್ತೆ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ ರೆಸಿಪಿನ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಊಟ ಎಲ್ಲ ಮಾಡಿ ತಿಂದಾದ್ಮೇಲೆ ಸ್ವಲ್ಪ ಹಾಗೆ ರಾಗಿ ಹಸಿಟ್ಟಿತ್ತು, ರಾಗಿ ಹಸಿಟ್ಟೆಲ್ಲ ಜಲ್ದಿ ಇಟ್ಕೊತಾ ಇದ್ದೀನಿ. ಈ ಸರಿ ನಮ್ಮ ಯಜಮಾನ್ರು ರಾಗಿ ಹಸಿಟ್ಟು ತುಂಬ ಒರಟಾಗಿ ಅಂದರೆ ರಫ್ ಆಗಿ ಹಾಕ್ಸ್ಕೊಂಬಂದ್ಬಿಟ್ಟಿದ್ರು. ಅಷ್ಟು ನೈಸಾಗೇನು ಹಾಕ್ಸ್ಕೊಂಬಂದಿರಲಿಲ್ಲ. ಅದಕ್ಕೆ ಹೇಳಿದೆ, ಯಾಕೆ ಇಷ್ಟೊಂದು ಹೊರಟಾಗಿ ಹಾಕ್ಸ್ಕೊಂಬಂದಿದ್ಯಾ ಅಂತ. ಒಂದು ಸರಿ ಯಾಮಾರ್ಬಿಟ್ಟೆ, ಅದು ಗೊತ್ತಾಗಿಲ್ಲ ಅಂತ ಹೇಳ್ತಾಯಿದ್ರು. ನೋಡಿ ಎಷ್ಟೊಂದು ಒಂದು ಬಾಕ್ಸ್ ಸಿಕ್ಕಿದೆ ನನ್ನ ಜಲ್ರಿ ಹಿಡಿದಿರೋ ಆ ಡೆಸ್ಟೆಲ್ಲ. ಯಾವಾಗಲೂ ಇಷ್ಟು ಸಿಗ್ತಾನೇ ಇರಲಿಲ್ಲ. ಇವಾಗ ಅದನ್ನ ಜಲ್ರಿ ಎಲ್ಲ ಹಿಡ್ದಿದ್ದಾಯಿತು, ಎತ್ತಿಟ್ಬಿಟ್ಟು. ಮತ್ತು ಹಾಗೆ ಸ್ವಲ್ಪ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೆಲವೊಂದು ರೇಷನ್ ಎಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದನ್ನೆಲ್ಲ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಸ್ಟ್ಯಾಂಡಿಗೆ ಹಾಕಿಡ್ತಾಯಿದ್ದೀನಿ. ಈ ಈರುಳ್ಳಿ ಬೆಳ್ಳುಳ್ಳಿ ನಿನ್ನೆ ಅಷ್ಟೇ ತೊಗೊಂಡಿದ್ದೆ. 100 ರೂಪಾಯಿಗೆ 2.5 kg ನಮ್ಮ ಕಡೆ. ಫಸ್ಟೆಲ್ಲ ಒಂದು ಸರಿ ಬಂದಿತ್ತು, ಇದಕ್ಕಿಂತ ಮುಂಚೆ 3 kg ಬಂದಿತ್ತು 100 ರೂಪಾಯಿಗೆ. ಒಬ್ಬೊಬ್ರ ಹತ್ರ ಒಂದೊಂದು ಥರ ರೇಟ್ ಇತ್ತು. ಆದರೆ ಇದು ಚೆನ್ನಾಗಿತ್ತು, ಪರವಾಗಿಲ್ಲ. 100 ರೂಪಾಯಿ ಕೊಟ್ಟರು 2.5 kg ತೊಗೊಂಡಿದ್ದೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ 100 ರೂಪಾಯಿಗೆ 4 kg ಅಂತ ಹೇಳ್ತಿದ್ರು. ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ್ ಟೊಮೊಟೊ. ಇವಾಗ ಅದು ಎಲ್ಲ ತೆಗೆದು ಒಂದು ಸ್ಟ್ಯಾಂಡಿಗೆ ಹಾಕಿಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಈರುಳ್ಳಿ ಬುಟ್ಟಿನಲ್ಲಿ ಮೇಲಿನ ಸ್ಟ್ಯಾಂಡು ಖಾಲಿ ಇರುತ್ತೆ, ಅದರಲ್ಲಿ ನಾನೇನು ಬೆಳ್ಳುಳ್ಳಿ ಹಾಕಿಟ್ಕೊತಾ ಇದ್ದೆ ಮುಂಚೆ. ಇವಾಗ ಬೆಳ್ಳುಳ್ಳಿಗೆ ಅಂತ ಬೇರೆ ಬಾಕ್ಸ್ ತೊಗೊಂಡಿದ್ದೀನಿ, ಅದರಲ್ಲಿ ಹಾಕಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈಗ ಇದರಲ್ಲಿ ಖಾಲಿ ಇದೆಯಲ್ಲ, ಇದು ಖಾಲಿ ಇಡೋದು ಬೇಡ.
ಕೆಲವೊಂದು ಖಾಲಿ ಬಾಕ್ಸ್ಗಳಲ್ಲಿ ನಾನು ಬೇರೆ ಐಟಮ್ಸ್ ಎಲ್ಲ ಹಾಕಿಟ್ಕೊತಿದ್ದೆ ಈ ಪ್ಯಾಕೆಟ್ಗಳು. ಅಂದರೆ ಏನಾದರೂ ಎಕ್ಸ್ಟ್ರಾ ಪ್ಯಾಕೆಟ್ಗಳು ಇರುತ್ತಲ್ಲ ಬಾಕ್ಸ್ಗೆ ಹಾಕದಿದ್ದಂಗೆ ಇಡೋ ಅಂಥವು, ಈ ಜಾಮೂನ್ ಪ್ಯಾಕೆಟು, ಗರಂ ಮಸಾಲ, ಬಿರಿಯಾನಿ ಮಸಾಲ ಪ್ಯಾಕೆಟ್ಗಳು ಇವೆಲ್ಲ ನಾನು ತುಂಬ ಕಮ್ಮಿನೇ ಯೂಸ್ ಮಾಡೋದು. ಆದರೂ ಇರಲಿ ಅಂತ ತೊಗೊಂಬಂದು ಇಟ್ಟಿದ್ದೆ. ಅದು ಓಪನ್ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗೇ ಇಟ್ಟಿದ್ದೀನಿ. ಸರಿ ಅಂತ ಅಂದ್ಬಿಟ್ಟು ಇವಾಗ ಅದನ್ನ ನೋಡಿ ಆ ಈರುಳ್ಳಿ ಬುಟ್ಟಿನಲ್ಲಿ ಖಾಲಿ ಇತ್ತಲ್ಲ ಸ್ಟ್ಯಾಂಡು, ಅದರಲ್ಲಿ ಹಾಕಿಡ್ತಾ ಇದ್ದೀನಿ. ಕೆಲವೊಂದು ಐಟಮ್ಸು ಹೀಗೆ ಇರುತ್ತೆ, ಆದರೆ ನಾವು ಬಾಕ್ಸ್ಗಳಲ್ಲಿ ಹಾಕಿಡ್ತೀರಿ. ನಾವು ನಮಗೆ ಬಾಕ್ಸ್ಗಳಲ್ಲಿ ಮತ್ತು ಅಥವಾ ಈ ಥರ ಒಂದು ಏನಾದರೂ ಸ್ಟ್ಯಾಂಡ್ ಇದ್ದರೆ ಆ ಸ್ಟ್ಯಾಂಡಲ್ಲಿ ಹಾಕಿಡ್ತೀನಿ. ಈಗೆಲ್ಲ ಆ ಸ್ಟ್ಯಾಂಡಲ್ಲಿ ಹಾಕಿಟ್ಬಿಟ್ಟು ಇವಾಗ ಟೊಮೊಟೊನೂ ಸಹ ಒಂದು ಬುಟ್ಟಿನಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಟೊಮೊಟೊ ಯೂಸ್ ಮಾಡ್ತೀನಿ. ನನಗೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಜಾಸ್ತಿನೇ ನಾನು ಯೂಸ್ ಮಾಡೋದು. ಇವಾಗ ನೋಡಿ ಬೆಳ್ಳುಳ್ಳಿ ಈ ಬುಟ್ಟಿನಲ್ಲಿ ಹಾಕ್ಕೊತೀನಿ. ಮುಂಚೆ ತೊಗೊಂಡಿರೋ ಬೆಳ್ಳುಳ್ಳಿನ ಅದನ್ನ ಮೇಲೆ ಹಾಕ್ಕೊಳ್ಳೋಣ, ಮತ್ತು ಇವಾಗ ತೊಗೊಂಡಿರೋ ಹೊಸ ಬೆಳ್ಳುಳ್ಳಿನ ಕೆಳಗಡೆ ಹಾಕಿದ್ರೆ ಹಳೆ ಬೆಳ್ಳುಳ್ಳಿ ಬೇಗ ಯೂಸ್ ಆಗುತ್ತಲ್ವ ಮೇಲೇ ಇದ್ದರೆ. ಇವಾಗ ಅದನ್ನೆಲ್ಲ ತೆಗೆದು ಬುಟ್ಟಿನಲ್ಲಿ ಹಾಕ್ತಾಯಿದ್ದೀನಿ. ಈ ಬುಟ್ಟಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂತಂದರೆ ಅದೆಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಬೆಳ್ಳುಳ್ಳಿ ಒಂದು ಅರ್ಧ ಕೆಜಿ ಬೆಳ್ಳುಳ್ಳಿ ಹಿಡಿಯುತ್ತೆ ಫ್ರೆಂಡ್ಸ್, ಸಾಕಾಗುತ್ತೆ. ಇವಾಗ ಹಂಗೆ ಬೆಳ್ಳುಳ್ಳಿ ಎಲ್ಲ ತೆಗೆದು ಹಾಕಿಡ್ತಾ ಇದ್ದೀನಿ. ನೋಡಿ ಇವಾಗ ಅಲ್ಲಿರೋಂಥದನ್ನೆಲ್ಲ ತೆಗೆದು ಖಾಲಿ ಮಾಡಿ, ಮತ್ತು ಸಕ್ಕರೆ ತೊಗೊಂಬಂದಿದ್ರು ಸೊಸೈಟಿಯಿಂದ. ಈ ಸಕ್ಕರೆ ಹೋದ್ಸರಿ ಈ ತಿಂಗಳಲ್ಲಿ ನಮಗೆ 2 kg ಸಕ್ಕರೆ ಬಂದಿದೆ. ಹೆಂಗೆ ಅಂದರೆ ನಮಗೆ ಇದರಲ್ಲಿ ಪೊಂಗಲ್ಗೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ 1 kg ಸಕ್ಕರೆ, 1 kg ಅಕ್ಕಿ ಮತ್ತು ಕಬ್ಬು ಕೊಡ್ತಾರೆ. ಹಾಗೆ ನಮಗೂ ಈ ಸರಿ ಕಬ್ಬು ಕೊಟ್ಟಿದ್ರು, ಮತ್ತು ಸೀರೆನೂ ಒಂದು ಪಂಚೆನೂ ಸಹ ಕೊಡ್ತಾರೆ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ. ಮತ್ತು ಕಬ್ಬು ಎಲ್ಲ ತೊಗೊಂಬಂದಿದ್ರಲ್ಲ, ಅದು ಸಂಕ್ರಾಂತಿ ಹಬ್ಬದ ದಿವಸಕ್ಕೆ ಖಾಲಿ ಆಯಿತು. ಮತ್ತು ಇಲ್ಲಿ ಸಕ್ಕರೆನೂ ಆವಾಗಲೇ ತೊಗೊಂಬಂದಿದ್ರು. ಸಕ್ಕರೆ 2 kg, ಮತ್ತು ಇವಾಗ ತಂದಿರೋವಂಥ ಸಕ್ಕರೆ ಬಂದು ಮಾಮೂಲಿ ತಿಂಗಳ ಕೊಡ್ತಾರಲ್ವ ಸಕ್ಕರೆ, ಬೇಳೆ, ಎಣ್ಣೆ ಮತ್ತು ಅಕ್ಕಿ, ಅದೇ ಥರ ನೋಡಿ ತೊಗರಿಬೇಳೆ. ಒಂದೊಂದು ಸರಿಗೆ ನಮಗೆ ತೊಗರಿಬೇಳೆ ಚೆನ್ನಾಗಿರೋದು ಬರುತ್ತೆ, ಇದು ಬಂದು ಒಬ್ಬೊಟ್ಟಿಗೆ ಆಗುತ್ತೆ, ಅಷ್ಟು ಗಟ್ಟಿ ತೊಗರಿಬೇಳೆ. ಇನ್ನೊಂದು ಸರಿ ಕೊಡ್ತಾರೆ ಬೇಳೆ ಸಾಂಬಾರಿಗೆ ತುಂಬ ಪೇಪರ್ ತೊಗರಿಬೇಳೆ ಅಂತ ಹೇಳ್ತಾರೆ, ಆ ಥರ ತೊಗರಿಬೇಳೆ ಕೊಡ್ತಾರೆ, ಚೆನ್ನಾಗಿರುತ್ತೆ ಅದೂ. ಇವಾಗ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟು, ಒಣಗಿರೋ ಮೆಣಸಿನ್ಕಾಯಿನೂ ಅಷ್ಟೇ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ಈ ಬಾಕ್ಸ್ ಎಲ್ಲ ಸ್ವಲ್ಪ ಖಾಲಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮನೆಗೆ ರೇಷನ್ ತೊಗೊಂಬರ್ಬೇಕು ಫ್ರೆಂಡ್ಸ್. ಈಗ ಅವರೆಕಾಳು ಸೀಸನಲ್ಲಿ ನಾನು ರೇಷನ್ ಏನು ತೊಗೊಂಬರೋದಿಲ್ಲ, ಯಾಕಂದರೆ ಜಾಸ್ತಿ ಅವರೆಕಾಯಿನೇ ಯೂಸ್ ಮಾಡ್ತಾ ಇರ್ತೀರಲ್ವ, ಹಂಗಾಗಿ ಈ ಅವರೆಕಾಯಿ ಸೀಸನ್ ಮುಗ್ದಾದ್ಮೇಲೆ ಮನೆಗೆಲ್ಲ ಸ್ವಲ್ಪ ರೇಷನ್ ತೊಗೊಂಬರ್ಬೇಕು. ಇವಾಗ ನೋಡಿ ಸೋಪ್ ಪುಡಿ ಒಂದು ಬಾಕ್ಸ್ ಖಾಲಿಯಾಗಿತ್ತು, ಅದಕ್ಕೆ ಒಂದು ಯಾವುದಾನ ಒಂದು ಬಾಕ್ಸ್ಗೆ ಈ ಥರ ಬಟ್ಟೆ ಒಗೆಯೋ ಸೋಪ್ ಪುಡಿ ಬರುತ್ತಲ್ವ, ಅದನ್ನ ಹಾಕಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕಿಟ್ಕೊತಾ ಇದ್ದೀನಿ. ಈ ಸೋಪ್ ಪುಡಿ ಬಂದು 100 ರೂಪಾಯಿಗೆ 4 ಪ್ಯಾಕೆಟು, ಅದರಲ್ಲಿ 3 ಪ್ಯಾಕೆಟ್ ಅಷ್ಟೇ ಇಡಿಸಿದ್ದು ಒಂದು ಬಾಕ್ಸ್ಗೆ, ಇನ್ನೊಂದು ಪ್ಯಾಕೆಟು ಎತ್ತಿಟ್ಟಿದ್ದೀನಿ. ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಒಂದು ನಮ್ಮ ಅಳತೆಗೆ ಒಂದು ಚಿಕ್ಕ ಗ್ಲಾಸ್ ಹಾಕಿಟ್ಕೊತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ಓಕೆ, ಬಾಯ್ ಫ್ರೆಂಡ್ಸ್.